ದತ್ತ ಅವರು ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಪಾಠಶಾಲಾ ಅಕಾಡೆಮಿ. ಇವತ್ತಿನ ನಮ್ಮ ಕ್ಲಾಸ್ ನಂಬರ್ ಎಷ್ಟು? ಕ್ಲಾಸ್ ನಂಬರ್ 16. ಯಾವುದ್ರ ಬಗ್ಗೆ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ. ಸೊ ಹೋದ ಕ್ಲಾಸ್ ಅಲ್ಲಿ ನಾವೇನ್ ನೋಡಿದ್ವಿ? ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ನೋಡಿದ್ವಿ. ಅದ್ರ ಹೋಮ್ ವರ್ಕ್ ನೀವು ಮಾಡಿರ್ತೀರ ಅಂತ ಅನ್ಕೊಳ್ತಾ ಈಗ ನೆಕ್ಸ್ಟ್ ಎಲ್ಲಿ ಬರೋಣ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಸೊ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂದ್ರೆ ಏನು? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದ್ರೆ an action that was completed before another action in the past. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಊಟ ಮಾಡ್ತಿರ್ತೀರಿ. ಯಾವಾಗ ಊಟ ಮಾಡ್ತಿರ್ತೀರಿ? ನಿಮ್ ದೋಸ್ತ್ ಬರತ್ತಿರ್ತಾನೆ, ನೀವು ಊಟ ಮಾಡ್ತಿರ್ತೀರಿ. ಅವ್ನು ಬರೋದ್ರೊಳಗ ನಿಮ್ ಊಟ ಆಗಿರ್ತೈತಿ. ಸೊ ಅದೇನ್ ನಿಮ್ದು ಊಟ ಆಗೈತಲ್ಲ, ಅದನ್ನ ನಾವು ಪಾಸ್ಟ್ ಪರ್ಫೆಕ್ಟ್ ಅಂತೇವಿ. ಸೊ ಇದಕ್ಕೆ ಏನಾರ ಫಾರ್ಮುಲಾ ಐತನೋ? ಸೊ ಡೆಫಿನೆಟ್ ಆಗಿ ಇಲ್ಲಿ ಏನೈತಿ? ಫಾರ್ಮುಲಾ ಐತಿ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಫಾರ್ಮ್ ಬರ್ತೈತ್ರಿ. ಇಲ್ಲಿ ಯಾವುದು? ವೊಕ್ಯಾಬುಲರಿ 3. ನೆಕ್ಸ್ಟ್ ಆಬ್ಜೆಕ್ಟ್ ಅಂತ ಬರ್ತೈತಿ. ಸೊ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ಬರ್ತೈತಿ? ಇಲ್ಲಿ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ಬರ್ತೈತಿ. ಹ್ಯಾಡಿಗೆ ಏನಾರ ಮತ್ತ ಇನ್ನೊಂದು ಅಡಿಷನಲ್ ಬರ್ತೈತೆ ಅಥವಾ ಇದನ್ನ ಎಲ್ಲಿ ಯೂಸ್ ಮಾಡ್ಬೇಕು? ಇದನ್ನ ಏನೈತಲ್ಲ, ಪ್ರತಿಯೊಂದ್ರ ಮುಂದೆನೂ ನೀವು ಹ್ಯಾಡ್ ಅನ್ನ ಯೂಸ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ಹ್ಯಾವ್ ಹ್ಯಾಸ್ ಇದ್ದಾಗ ಎಲ್ಲಿ ಯೂಸ್ ಮಾಡಬೇಕು? ವಾಸ್ ವರ್ ಇದ್ದಾಗ ಎಲ್ಲಿ ಯೂಸ್ ಮಾಡಬೇಕು? ಈಸ್ ಆಮ್ ಆರ್ ಇದ್ದಾಗ ಎಲ್ಲಿ ಯೂಸ್ ಮಾಡ್ಬೇಕು ಅಂತಂದು ಏನೇನು ಡಿಸ್ಕಷನ್ ಮಾಡಿದ್ನಲ್ಲ, ಇಲ್ಲಿ ಅದು ಯಾವುದೇ ತರಹದ ಡಿಸ್ಕಷನ್ಸ್ ಇಲ್ಲ. ಇಲ್ಲಿ ಸಿಂಪಲ್ ಆಗಿ ಯಾವ್ದು ಬಂದ್ರು ನೀವು ಅದ್ರ ಇದ್ರಿಗೆ ಹಚ್ಕೊಂತ ಹೋಗ್ಬಿಟ್ರೆ ಕಂಪ್ಲೀಟ್, ಏನೋ ಸೆಂಟೆನ್ಸ್ ಕಂಪ್ಲೀಟ್. ಸೊ ಇದೊಂದು ಬೆಸ್ಟ್ ಥಿಂಗ್ ಇದ್ರಾಗ. ಈಗ ಫಾರ್ ಎಕ್ಸಾಂಪಲ್ಸ್ ನೋಡೋಣ. ಐ ಹ್ಯಾಡ್ ಫಿನಿಶ್ಡ್ ಮೈ ಹೋಮ್ ವರ್ಕ್ ಬಿಫೋರ್ ಮೈ ಫ್ರೆಂಡ್ ಕಮ್. ಇದು V3 ಫಾರ್ಮ್. ಇದು V3 ಫಾರ್ಮ್. ಐ ಹ್ಯಾಡ್ ಫಿನಿಶ್ಡ್ ಮೈ ಹೋಮ್ ವರ್ಕ್ ಬಿಫೋರ್ ಮೈ ಫ್ರೆಂಡ್ ಕೇಮ್. ಅಂದ್ರ ನಾನು ನನ್ನ ಹೋಮ್ ವರ್ಕ್ ಅನ್ನ ನನ್ನ ಗೆಳೆಯ ಬರೋಕಿನ ಮುಂಚೆನೆ ಕಂಪ್ಲೀಟ್ ಮಾಡಿಬಿಟ್ಟಿದ್ದೆ. ಸೊ ಬಂದ್ಮೇಲೆ ನಾನು ಏನ ಮಾಡ್ಲಿ, ಉಳ್ಳಾಡ್ಲಿ, ಹೊಡೆದಾಡ್ಲಿ, ಜಗಳ ಮಾಡ್ಲಿ, ಬಟ್ ನನ್ನ ಹೋಮ್ ವರ್ಕ್ ಏನಾಗಿದೆ? ಅವ್ನ್ ಬರೋಕಿನ ಮುಂಚೆನೆ ಕಂಪ್ಲೀಟ್ ಆಗ್ಯದ. ಸೊ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್. ನೆಕ್ಸ್ಟ್, ಶಿ ಹ್ಯಾಡ್ ಕುಕ್ಡ್ ಫುಡ್ ಬಿಫೋರ್ ದೇ ಅರೈವ್. ಅಂದ್ರ ಆಕಿ ಅವ್ರು ಬರೋಕಿನ ಮುಂಚೆನ ಅಡಿಗೆಯನ್ನ ರೆಡಿ ಮಾಡಿ ಇಟ್ಟಿದ್ರು. ಸೊ ಇಲ್ಲೇನಂತ an action that was completed before another action in the past. An action that was completed. She had cooked food. ಇದು ಆಲ್ರೆಡಿ ಕಂಪ್ಲೀಟ್ ಆಗೈತಿ. ಯಾವಾಗ ಕಂಪ್ಲೀಟ್ ಆಗೈತಿ? ಬಿಫೋರ್ ಅನದರ್ ಆಕ್ಷನ್. ಅಂದ್ರೆ ಈ ಆಕ್ಷನ್ ಗಿನ ಮುಂಚೆ ಇದು ಕಂಪ್ಲೀಟ್ ಆಗಿದ್ದಕ್ಕೆ ನಾವೇನ್ ಮಾಡ್ತೇವೆ? ಇದನ್ನ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಒಳಗ ಯೂಸ್ ಮಾಡ್ತೇವೆ. ಸೊ ನೆಕ್ಸ್ಟ್, ದೇ ಹ್ಯಾಡ್ ಲೆಫ್ಟ್ when we reached the station. ಅಂದ್ರ ಅವ್ರು ಆಲ್ರೆಡಿ ಹೋಗ್ಬಿಟ್ಟಿದ್ರು. ಯಾವಾಗ ನಾವು ಸ್ಟೇಷನ್ ರೀಚ್ ಆದಾಗ ಅವ್ರು ಆಲ್ರೆಡಿ ಹೋಗ್ಬಿಟ್ಟಿದ್ರು. ಸೊ ಇದೇನಾಗತಿ? ವರ್ಕ್ 1, ಐ ಮೀನ್ ಆಕ್ಷನ್ 1, ಇದು ಆಕ್ಷನ್ 2. ಸೊ ಈ ಆಕ್ಷನ್ ಕಂಪ್ಲೀಟ್ ಆಗಿದ್ದಕ್ಕೆ, ಇದು ಬರೋ ಇದಕ್ಕಿಂತ ಮುಂಚೆ ಕಂಪ್ಲೀಟ್ ಆಗಿದ್ದಕ್ಕೆ ನಾವೇನ್ ಮಾಡ್ತೇವೆ? ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಒಳಗ ಯೂಸ್ ಮಾಡ್ತೇವೆ. ಸೊ ಇದ್ರ ಮೇಲೆ ಈಗ ಏನ್ ಮಾಡೋದು? ಪಾಸಿಟಿವ್, ನೆಗೆಟಿವ್, ಇಂಟರೋಗೇಟಿವ್ ಸೆಂಟೆನ್ಸಸ್ ಅನ್ನ ಫಾರ್ಮ್ ಮಾಡೋಣ ಅಂತ. ಈಗ ಪಾಸಿಟಿವ್ ಸೆಂಟೆನ್ಸಸ್ ಅನ್ನ ನೋಡೋದಾದ್ರ, ಐ ಹ್ಯಾಡ್ ಕಂಪ್ಲೀಟೆಡ್ ದ ವರ್ಕ್. ಅಂದ್ರ ನಾನು ವರ್ಕ್ ಅನ್ನ ಕಂಪ್ಲೀಟ್ ಮಾಡೇನಿ. ಸೊ ಹ್ಯಾಡ್ ಹೆಲ್ಪಿಂಗ್ ವರ್ಬ್ V3 ಫಾರ್ಮ್. ನೆಕ್ಸ್ಟ್ ಆಬ್ಜೆಕ್ಟ್ ಬರ್ತೈತಿ. ನೆಕ್ಸ್ಟ್, we had watched the movie. ನೀವು ಬೇಕಂದ್ರೆ ಇದಕ್ಕೆ ಮುಂದೆ ಆಡ್ ಮಾಡ್ಕೋಬಹುದು. we had watched the movie before he come. I had completed the work before the deadline ಅಥವಾ before the timeline. next, he had left the home. ಅಂದ್ರೆ ಅವ ಮನಿ ಬಿಟ್ಟು ಹೋದ ಅಥವಾ ಮನಿ ಬಿಟ್ಟು ಹೋಗಿದ್ದ, ಹೊರಗೆ ಹೋಗಿದ್ದ ಅನ್ನಕ್ಕೂ ಇದು ಯೂಸ್ ಮಾಡ್ತಾರ. ಇದನ್ನ ನೆಗೆಟಿವ್ ಒಳಗೆ ಹೆಂಗ್ ಕನ್ವರ್ಟ್ ಮಾಡ್ಬೇಕು? ನೆಗೆಟಿವ್ ಒಳಗೆ ಬಹಳ ಸಿಂಪಲ್. ಈಗ ಒಂದು ನಾಟ್ ಆಡ್ ಮಾಡಿಬಿಟ್ಟಾರ ಏನೈತಿ? ಸೆಂಟೆನ್ಸ್ ಪೂರಾ ನೆಗೆಟಿವ್ ಆಗಿಬಿಡ್ತೈತಿ. ಸೊ ಸಬ್ಜೆಕ್ಟು ಹೆಲ್ಪಿಂಗ್ ವರ್ಬು V3 ಪ್ಲಸ್ ಆಬ್ಜೆಕ್ಟ್ ಐತಲ್ಲ, ಇಲ್ಲಿ ಏನಾಗ್ತತಿ? ಸಬ್ಜೆಕ್ಟು ಪ್ಲಸ್ ಹೆಲ್ಪಿಂಗ್ ವರ್ಬು ಪ್ಲಸ್ ನಾಟ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಇದಿಷ್ಟು ಬಂದ್ಬಿಟ್ರೆ ನಿಮ್ಗೆ ಏನಾಗ್ತತಿ? ನೆಗೆಟಿವ್ ಸೆಂಟೆನ್ಸಸ್ ಫಾರ್ಮೇಶನ್ ಆಗಿಬಿಡ್ತೈತಿ. ಸೊ ಐ ಹ್ಯಾಡ್ ಕಂಪ್ಲೀಟೆಡ್ ದ ವರ್ಕ್. I had not completed the work. We had watched the movie. We had not watched the movie. He had left the home. He had not left the home.
ಅಂದ್ರೆ ಇಲ್ಲೆಲ್ಲ ಮಾಡೇವಿ ಹೋಗ್ಯಾನ ನೋಡೇವಿ, ಇಲ್ಲಿ ಮಾಡಿಲ್ಲ ನೋಡಿಲ್ಲ ಹೋಗಿಲ್ಲ ಹಿಂಗ ಇದ್ದಂಗ ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಏನ್ ಮಾಡ್ಬೇಕು, ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಸ್ ಯೂಶುವಲ್ ಏನಾಗತಿ ಫಸ್ಟ್ ಹೆಲ್ಪಿಂಗ್ ವರ್ಬ್ ಬರ್ತೈತಿ, ಆಮೇಲೆ ಸಬ್ಜೆಕ್ಟ್ ಬರ್ತೈತಿ, ಆಮೇಲೆ V3 ಫಾರ್ಮ್ ಆಬ್ಜೆಕ್ಟಿವ್. ಸೊ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ V3 ಆಬ್ಜೆಕ್ಟ್. ಸೊ ಹ್ಯಾಡ್ ಐ ಕಂಪ್ಲೀಟೆಡ್ ದ ವರ್ಕ್, ನಾವು ವರ್ಕ್ ಕಂಪ್ಲೀಟ್ ಮಾಡೇನೇನು. ಹ್ಯಾಡ್ ವಿ ವಾಚ್ಡ್ ದ ಮೂವಿ, ನಾವು ಪಿಕ್ಚರ್ ನೋಡೇವೇನ. ಹ್ಯಾಡ್ ಹಿ ಲೆಫ್ಟ್ ದ ಹೌಸ್, ಅವ್ ಮನಿ ಬಿಟ್ಟು ಹೋಗ್ಯಾನ. ಇದನ್ನ ಇಂಟ್ರೋಗೇಟಿವ್ ಅಥವಾ ನೆಗೆಟಿವ್ ಸೆಂಟೆನ್ಸಸ್ ಅಂತಂದ ಕರಿತೇವೆ. ಸೊ ಇವತ್ತಿನ ನಿಮ್ ಹೋಮ್ ವರ್ಕ್ ಏನಪ್ಪಾ ಅಂತಂದ್ರ ಸೇಮ್ ಪಾಸಿಟಿವ್ ನೆಗೆಟಿವ್ ಇಂಟ್ರೋಗೇಟಿವ್ ಒಳಗ ಅಟ್ ಲೀಸ್ಟ್ ಒಂದು 10 ಎಕ್ಸಾಂಪಲ್ಸ್ ಗಳನ್ನ ಬರೆದಿಟ್ಕೋರಿ. ಆಸ್ ವೆಲ್ ಆಸ್ ನಾನು ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಹೆಲ್ಪಿಂಗ್ ವರ್ಬ್ ಇಂದು ಫಾರ್ಮುಲಾದ್ದು, ನೆಕ್ಸ್ಟ್ ಅದು ಏನ್ರಿ ಇದು ಮೀನಿಂಗ್ ಡೆಫಿನಿಷನ್ ಅದೊಂಚೂರು ಬರ್ದಿಟ್ಕೋರಿ. ಅದು ನಿಮ್ಗೆ ಬಹಳ ಹೆಲ್ಪ್ ಆಕತಿ ಅಂತ ಹೇಳ್ತಾ, ನಿಮ್ಗೆ ಇದ್ರೊಳಗೆ ಏನಾದ್ರೂ ಡೌಟ್ ಇದ್ರ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ. ನನ್ನ ಕಡೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಅದನ್ನ ಪರಿಹರಿಸಲಿಕ್ಕೆ ಟ್ರೈ ಮಾಡ್ತೀನಿ. ಯಾರಿಗೆ ಇಂಗ್ಲಿಷ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದೆ, ಸೊ ದಯವಿಟ್ಟು ಅವ್ರಿಗೆ ಈ ಕ್ಲಾಸ್ ಅನ್ನ ಶೇರ್ ಮಾಡಿ ಅಂತ ಹೇಳ್ತಾ, ನನ್ನ ಕ್ಲಾಸ್ ಅನ್ನ ನನ್ನ ಇಂದಿನ ಕ್ಲಾಸ್ ಅನ್ನ ನಾನು ಕಂಪ್ಲೀಟ್ ಮಾಡ್ತಿದ್ದೀನಿ. ಸೊ ನಾಳೆ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಸ್ ಬಗ್ಗೆ ಸ್ಟಡಿಯನ್ನ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರು ಸಬ್ಸ್ಕ್ರೈಬ್ ಅಂತಾರ ಅದನ್ನೊಂಚೂರು ಮಾಡಿ, ಬಾಜುಕೇನೋ ಒಂದು ಗಂಟೆ ಐತಂತ ಆ ಗಂಟೆನ ಹೊಡಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ದತ್ತಗುರು.